ಪರಿಸರ ಉಳಿಸಿ ಜಾರಿಗೊಳಿಸಿ ಜಾರಿಗೊಳಿಸಿ ಗಾಡ್ಗಿಲ್ ವರದಿ ಜಾರಿಗೊಳಿಸಿ 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 ಉಳಿಸಿ ಉಳಿಸಿ ಪರಿಸರ ಉಳಿಸಿ 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 ಪರಿಸರ ಉಳಿಸಿ ಜಾರಿಗೊಳಿಸಿ ಜಾರಿಗೊಳಿಸಿ ಗಾಡ್ಗಿಲ್ ವರದಿ ಜಾರಿಗೊಳಿಸಿ 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 ಗಾಡ್ಗಿಲ್ ವರದಿ ಜಾರಿಗೊಳಿಸಿ 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 ಗಾಡ್ಗಿಲ್ ವರದಿ ನಾವು ಇದು ರಾಜ್ಯ ಮಟ್ಟದ ಸಂಘಟನೆ. ಇತ್ತೀಚೆಗೆ ವಯನಾಡ್ನಲ್ಲಿ ಗುಡ್ಡ ಕುಸಿತ ಮತ್ತು ಕರಾವಳಿ ಪ್ರದೇಶದಲ್ಲಿ ಗುಡ್ಡ ಕುಸಿತ, ಇದರಿಂದ ಕಂತಿನಿದೆ ಪರಿಣಾಮಗಳು ಬಹಳಷ್ಟು ಆಗಿದೆ. ಬಹಳಷ್ಟು ಜನ ಸತ್ತಿದ್ದಾರೆ, ಬಹಳಷ್ಟು ಜನ ಕಂತಿನಿದೆ ಹಾನಿಯಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಮುಂಜಾಗ್ರತೆ ಕ್ರಮವಾಗಿ ನಾವು ಪರಿಸರಕ್ಕಾಗಿ ನಾವು ಕರ್ನಾಟಕ ರಾಜ್ಯದ ಸಂಘಟನೆ ಇರೋದು. ಆ ಸಂಘಟನೆ ಕಂತಿನಿದೆ ಪ್ರತಿ ಜಿಲ್ಲೆಯಲ್ಲಿ ಇವತ್ತಿನ ದಿನ 21ನೇ ತಾರೀಕಿಗೆ ನಾವು ಧರಣಿ ನಡೆಸಿ, ಜಿಲ್ಲಾಧಿಕಾರಿ ಧರಣಿ ನಡೆಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಮನವಿಯಲ್ಲಿ ಏನಿದೆ ಅಂದರೆ, ಮುಖ್ಯವಾಗಿ ಗಾಡಿಗಳ ಸಮಿತಿ ಅಂದರೆ ಈ ಪಶ್ಚಿಮ ಘಟ್ಟ ಉಳಿಸಲಿಕ್ಕೆ ಗಾಡಿಗಳ ಸಮಿತಿ ಏನು ಮಾಡಿದ್ದಾರೆ, ಆ ಸಮಿತಿ ರಿಪೋರ್ಟು ಜಾರಿಗೊಳಿಸಬೇಕು. ಮತ್ತು ಪರಿಸರಕ್ಕಾಗಿ ಏನು ಮುಂಜಾಗ್ರತೆ ಕ್ರಮ ಏನು ತಗೋಬೇಕು ಅಂತ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದು ಹೋರಾಟ ಏನಿದೆ ಪಶ್ಚಿಮ ಘಟ್ಟದ ಉಳಿತಾಯಕ್ಕಾಗಿ ಮತ್ತು ನಮ್ಮ ಕಲಬುರಗಿ ಜಿಲ್ಲೆ ಇರುವಂತಹ ಪರಿಸರವನ್ನು ನಾವು ಸಂರಕ್ಷಣೆ ಮಾಡಬೇಕಾಗಿದೆ. ಅದಕ್ಕೆ ನಾವು ಸಾಕಷ್ಟು ಪ್ಲಾಸ್ಟಿಕ್ ಮುಕ್ತ, ರಾಸಾಯನಿಕ ಮುಕ್ತ ಇವೆಲ್ಲ ನಾವು ಕೃಷಿ ಮಾಡೋ ಸಲಹೆ ಒತ್ತಾಯ ಮಾಡ್ತಾ ಇದೀವಿ ಅಂತ ಹೇಳಿ ನಾನು ಇವತ್ತು ದಿನಾಂಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತೇವೆ.